G4 ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು. ಚನ್ನರಾಯಪಟ್ಟಣ ಟಿಎಪಿಸಿಎಂಎಸ್ ಚುನಾವಣೆ 14 ನಿರ್ದೇಶಕ ಸ್ಥಾನಗಳ ಪೈಕಿ ಎ ತರಗತಿಯಿಂದ ಜೆಡಿಎಸ್ನ 6 ಮಂದಿ ನಿರ್ದೇಶಕರು ಅವಿರೋಧ ಆಯ್ಕೆ. ರಾಜ್ಯ ಮಾರಾಟ ಮಹಾಮಂಡಲ ನಿರ್ದೇಶಕ ಸಿಎನ್ ಪುಟ್ಟಸ್ವಾಮಿ ಗೌಡ, ವಕೀಲ ಬಿಎನ್ ಬೋರೇಗೌಡ, ಪರಮಕೃಷ್ಣೇಗೌಡ, ಎಚ್ಆರ್ ವೆಂಕಟೇಶ್ ಮೂರ್ತಿ, ತೋಟಿ ನಾಗರಾಜ್, ನೆಟ್ಟಿಕೆರೆ ನಾಗರಾಜ್ ಅವಿರೋಧ ಆಯ್ಕೆ. ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿ ಚನ್ನರಾಯಪಟ್ಟಣ ತಾಲೂಕು ಜಿಲ್ಲೆಗೆ 2ನೇ ಸ್ಥಾನ. ಇದು ನಮ್ಮ ಹೆಮ್ಮೆ ಎಂದ ತಾಲೂಕು ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಲ್ಪಿ ಪ್ರಕಾಶ್ ಗೌಡ ಅಭಿಮತ. ನುಗ್ಗೇಹಳ್ಳಿಯಲ್ಲಿ ನಡೆದ ಗ್ಯಾರಂಟಿ ಯೋಜನೆ ಹೋಬಳಿ ಸಭೆಯಲ್ಲಿ ಹೇಳಿಕೆ. ರಾಜ್ಯ ರೈತರನ್ನ ಉಳಿಸುವ ನಿಟ್ಟಿನಲ್ಲಿ ರೈತರು ಬೆಳೆದ ಬೆಳೆಗಳನ್ನು ಸರ್ಕಾರವೇ ಖರೀದಿಸುವಂತಾಗಬೇಕು ಎಂದ ಬೆಲೆ ಕಾವಲು ಸಮಿತಿ ರಾಜ್ಯ ಕಾರ್ಯದರ್ಶಿ ಶ್ರೀಕಾಂತ್ ಕೆಳಹಟ್ಟಿ. ಪಟ್ಟಣದಲ್ಲಿ ನಡೆದ ತೆಂಗು ಬೆಳೆಗಾರರ ಸಮಸ್ಯೆ ಮತ್ತು ಪರಿಹಾರ ಕುರಿತು ನಡೆಸಿದ ವಿಚಾರ ಸಂಕಿರಣದಲ್ಲಿ ಹೇಳಿಕೆ. ಹಾಗೂ ಟಿಎಪಿಸಿಎಂಎಸ್ ಚುನಾವಣಾ ಕಣದಿಂದ ಹಿಂದೆ ಸರಿದ ಜಾಂಟಿ ರಘು. ಬಿಸಿಎಂ ಬಿ ಕ್ಷೇತ್ರದಿಂದ ಸ್ಪರ್ಧಿಯಾಗಿದ್ದ ಜಾಂಟಿ ರಘು ಕಣದಿಂದ ಹಿಂದೆ ಸರಿದು ಜೆಡಿಎಸ್ ಬೆಂಬಲಿತ ಕುಂಬಾರಹಳ್ಳಿ ರಮೇಶ್ಗೆ ಬೆಂಬಲ. ಸಿಎನ್ ಪುಟ್ಟಸ್ವಾಮಿ ಗೌಡರ ಮನವೊಲಿಕೆಯಿಂದ ರಘು ಕಣದಿಂದ ನಿವೃತ್ತಿ. ವಾರ್ತೆಗಳ ವಿವರ. ಚನ್ನರಾಯಪಟ್ಟಣ ತಾಲೂಕು ಟಿಎಪಿಸಿಎಂಎಸ್ಗೆ ಅಕ್ಟೋಬರ್ 19ರಂದು ಚುನಾವಣೆ ನಿಗದಿಯಾಗಿದ್ದು, ಎ ಹಾಗೂ ಬಿ ತರಗತಿ ವಿಭಾಗದಿಂದ ಚುನಾವಣೆ ನಿಗದಿಯಾಗಿ ಈಗಾಗಲೇ ಎ ತರಗತಿಯಿಂದ ಜೆಡಿಎಸ್ ಬೆಂಬಲಿತ 9 ಮಂದಿ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿ ಜೆಡಿಎಸ್ ಪಕ್ಷದ ಪ್ರಾಬಲ್ಯ ಮೆರೆದಿದ್ದಾರೆ. 5 ವರ್ಷಗಳ ಅವಧಿಗೆ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಮಹಾಮಂಡಲಕ್ಕೆ ಚುನಾವಣೆ ನಿಗದಿಯಾಗಿದ್ದು, ಇದಕ್ಕಾಗಿ 14 ಸ್ಥಾನಗಳಿಗೆ ನಿರ್ದೇಶಕರ ಆಯ್ಕೆ ಪ್ರಕ್ರಿಯೆಯನ್ನು ಚುನಾವಣೆ ಮೂಲಕ ನಡೆಸಬೇಕಾಗಿದೆ. ಎ ಮತ್ತು ಬಿ ತರಗತಿ ವಿಭಾಗಗಳಲ್ಲಿ ನಡೆಯುವ ಚುನಾವಣೆಯಲ್ಲಿ ಎ ತರಗತಿಯಡಿ 6 ಮಂದಿ ಮತ್ತು ಬಿ ತರಗತಿಯಡಿ 8 ಮಂದಿ ನಿರ್ದೇಶಕರಾಗಿ ಆಯ್ಕೆಯಾಗುತ್ತಾರೆ. ಎ ತರಗತಿಯಡಿ ಎಲ್ಲ 6 ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದು, ಎಲ್ಲ 6 ಸ್ಥಾನಗಳು ಜೆಡಿಎಸ್ ಪಾಲಾಗಿವೆ. ಎ ತರಗತಿಯಡಿ ಅರ್ಹತೆ ಹೊಂದಿರುವ ತಾಲೂಕಿನ 40 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಡಿ ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕ ಸಿಎನ್ ಪುಟ್ಟಸ್ವಾಮಿ ಗೌಡ, ವಕೀಲ ಬಿಎನ್ ಬೋರೇಗೌಡ, ಪರಮಕೃಷ್ಣೇಗೌಡ, ಎಚ್ಆರ್ ವೆಂಕಟೇಶ್ ಮೂರ್ತಿ, ತೋಟಿ ನಾಗರಾಜ್, ನೆಟ್ಟಕೆರೆ ನಾಗರಾಜ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಬಿ ತರಗತಿಯಡಿಯ 8 ಸ್ಥಾನಗಳ ಪೈಕಿ ಎಸ್ಟಿ ಮೀಸಲು ಕ್ಷೇತ್ರದ ಜೆಡಿಎಸ್ ಬೆಂಬಲಿತ ಉಮೇಶ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇನ್ನುಳಿದಂತೆ 7 ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತಿದ್ದು, 16 ಮಂದಿ ಕಣದಲ್ಲಿದ್ದಾರೆ. 3559 ಷೇರುದಾರ ರೈತರು ಮತದಾನದ ಮೂಲಕ ನಿರ್ದೇಶಕರುಗಳನ್ನು ಆಯ್ಕೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಎ ಚೋಳೇನಹಳ್ಳಿ ಪಿಎಸಿಸಿಎಸ್ನಿಂದ ಅವಿರೋಧವಾಗಿ ಆಯ್ಕೆಯಾಗಿರುವ ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕ ಸಿಎನ್ ಪುಟ್ಟಸ್ವಾಮಿ ಗೌಡರು ಮುಚ್ಚುವ ಸ್ಥಿತಿಯಲ್ಲಿದ್ದ ಚನ್ನರಾಯಪಟ್ಟಣ ಟಿಎಪಿಸಿಎಂಎಸ್ನ ಆಡಳಿತವನ್ನು ಜೆಡಿಎಸ್ ಪಕ್ಷ ಕಳೆದೊಂದು ದಶಕದಿಂದ ಅಧಿಕಾರ ನಡೆಸಿ ಲಾಭದತ್ತ ಮುನ್ನಡೆಸಿದೆ. ಅದರ ಪರಿಣಾಮವಾಗಿ ಈಗಾಗಲೇ 14 ಸ್ಥಾನಗಳ ಪೈಕಿ 7 ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗಿವೆ. ಉಳಿದ 7 ಸ್ಥಾನಗಳಿಗೆ ನಮ್ಮ ಪಕ್ಷದ ಬೆಂಬಲಿತರಾದ ಸಾಮಾನ್ಯ ಕ್ಷೇತ್ರದಿಂದ ಎಂಆರ್ ಅನಿಲ್ ಕುಮಾರ್, ತರಬೇನಹಳ್ಳಿ ನಂಜುಂಡೇಗೌಡ, ಸಾಮಾನ್ಯ ಮಹಿಳಾ ಕ್ಷೇತ್ರದಿಂದ ತಾರಾಮಣಿ ಆನಂದ್, ಮಮತಾ ಜಯಣ್ಣ, ಬಿಸಿಎಂ ಬಿ ನಡಿ ಕುಂಬಾರಹಳ್ಳಿ ರಮೇಶ್, ಬಿಸಿಎಂ ಎನಿಂದ ಸಿಜಿ ಜಗದೀಶ್ ಮತ್ತು ಎಸ್ಸಿಎಡಿ ರವಿಕುಮಾರ್ ಸ್ಪರ್ಧಿಸಿದ್ದಾರೆ. ಈಗಾಗಲೇ 2000 ಮತದಾರರನ್ನು ಸಂಪರ್ಕಿಸಿ ಮತಪ್ರಚಾರ ನಡೆಸಲಾಗಿದೆ ಎಂದರು. ಶಾಸಕ ಸಿಎನ್ ಬಾಲಕೃಷ್ಣ, ಎಚ್ಡಿ ರೇವಣ್ಣ ಮತ್ತು ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣನವರ ಸೂಚನೆ ಮೇರೆಗೆ ಪ್ರಚಾರ ಕೈಗೊಂಡಿದ್ದು, ಸಂಘದ ಅಭಿವೃದ್ಧಿಯನ್ನು ಪರಿಗಣಿಸಿ ತಾಲೂಕಿನ ಎಲ್ಲ ಮತದಾರರು ಪಕ್ಷದ 7 ಮಂದಿಯನ್ನ ಗೆಲ್ಲಿಸುವ ಭರವಸೆ ಹೊಂದಿದ್ದೇವೆ ಎಂದರು. ಈ ವೇಳೆ ಚನ್ನರಾಯಪಟ್ಟಣ ಟಿಎಪಿಸಿಎಂಎಸ್ಗೆ ಎ ತರಗತಿಯಡಿ ಅವಿರೋಧವಾಗಿ ನಿರ್ದೇಶಕರಾಗಿ ಆಯ್ಕೆಯಾದ ಪರಮಕೃಷ್ಣೇಗೌಡ, ತೋಟಿ ನಾಗರಾಜ್, ಎಚ್ಆರ್ ವೆಂಕಟೇಶ್ ಮೂರ್ತಿ ಇದ್ರು. ಸ್ಥಾನಕ್ಕೆ ಚುನಾವಣೆ ನಡೆಯಬೇಕಾಗಿತ್ತು. ಎ ತರಗತಿಯಿಂದ 6 ಸ್ಥಾನ, ಬಿ ತರಗತಿಯಿಂದ 8 ಸ್ಥಾನಕ್ಕೆ ಚುನಾವಣೆ ನಡೆಯಬೇಕಾಗಿತ್ತು. ಈಗಾಗಲೇ ಎ ತರಗತಿಯಿಂದ ನಮ್ಮ ಸೊಸೈಟಿ ಕಡೆಯಿಂದ ಸುಮಾರು 40 ಸೊಸೈಟಿಗಳು ಇದಕ್ಕೆ ಅರ್ಹತೆಯನ್ನು ಹೊಂದಿದ್ದು, ಅದರಲ್ಲಿ ನಾವು 6 ಜನ ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಾನು ಸೇರಿದಾಗೆ ಎನ್ ಬೋರೇಗೌಡರು,
ಬ್ಯಾಡ್ರಳ್ಳಿ ಸೊಸೈಟಿಯಿಂದ, ಎನ್ ಕೃಷ್ಣೇಗೌಡರು ಸುಂಡಳ್ಳಿ ಸೊಸೈಟಿಯಿಂದ, HR ವೆಂಕಟೇಶ್ ಮೂರ್ತಿಯವರು ಕಸ್ಬಾ ಸೊಸೈಟಿಯಿಂದ, ತೋಟಿ ನಾಗರಾಜ್ ಅವರು ಬೆಳಗೆಳ್ಳಿ ಸೊಸೈಟಿಯಿಂದ, ನಾಗರಾಜ್ ಅವರು ನೆಟ್ಟೆಕೆರೆ ಸಾತಿನಹಳ್ಳಿ ಸೊಸೈಟಿಯಿಂದ ಈಗಾಗಲೇ ನಾವು ಅವಿರೋಧವಾಗಿ ಆಯ್ಕೆಯಾಗಿದ್ದೇವೆ. ಅದೇ ರೀತಿ ಬಿ ವರ್ಗದ 8 ಸ್ಥಾನಗಳ ಪೈಕಿ ST ಅಂದರೆ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿದ್ದಂಥ ಸ್ಥಾನದಲ್ಲಿ ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀಯುತ ಉಮೇಶ್ ಅವರು ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾಗಿದೆ. ಇನ್ನು ಬಿ ತರಗತಿಯ 7 ಸ್ಥಾನಕ್ಕೆ ಚುನಾವಣೆ ನಡೀತಾ ಇದೆ. ಒಟ್ಟು 3559 ಜನ ಇವತ್ತು ಮತ ಚಲಾಯಿಸ್ತಕ್ಕಂಥ ಒಂದು ಹಕ್ಕನ್ನು ಹೊಂದಿದ್ದಾರೆ. ಈ ಒಂದು 7 ಸ್ಥಾನಕ್ಕೆ ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾದಂಥ MR ಅನಿಲ್ ಕುಮಾರ್ ಹಾಗೂ ತರಬೇನಹಳ್ಳಿ ನಂಜುಂಡೇಗೌಡರು ಸಾಮಾನ್ಯ ಕ್ಷೇತ್ರದಿಂದ, ಸಾಮಾನ್ಯ ಮಹಿಳಾ ಸ್ಥಾನದಿಂದ ಶ್ರೀಮತಿ ತಾರಾಮಣಿ ಆನಂದ್ ಹಾಗೂ ಶ್ರೀಮತಿ ಮಮತಾ ಜಯಣ್ಣ ಅವರು, ಅದೇ ರೀತಿ BCM ಬಿ ವರ್ಗದಿಂದ ರಮೇಶ್ ಕುಂಬಾರಳ್ಳಿಯವರು, BCM ಎ ವರ್ಗದಿಂದ CG ಜಗದೀಶ್ ಅವರು, ಪರಿಶಿಷ್ಟ ಜಾತಿಗೆ ಮೀಸಲಾಗಿರ್ತಕ್ಕಂಥ ಕ್ಷೇತ್ರದಿಂದ ರವಿಕುಮಾರ್ ಕುಂಬಾರಳ್ಳಿಯವರು ಸ್ಪರ್ಧೆ ಮಾಡಿದ್ದಾರೆ. ನಾವು ಕೂಡ ಸಂಪ್ರದಾಯದಂತೆ ಕಬಳಿ ಬಸವೇಶ್ವರನ ಸನ್ನಿಧಿನಲ್ಲಿ ಅಲ್ಲಿಯ ಮುಖಂಡರ ಒಂದು ಜೊತೆಗೂಡಿ ಅಲ್ಲಿ ನಾವು ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ನಾವು ಪ್ರಚಾರವನ್ನು ನಾವು ಕೈಗೊಂಡಿದ್ದೇವೆ. ಈಗಾಗಲೇ ನಾವು ಸುಮಾರು 2000 ಮತದಾರರನ್ನು ನಾವು ತಲುಪ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಮಾನ್ಯ ಜನಪ್ರಿಯ ಶಾಸಕರಾದಂಥ ಬಾಲಕೃಷ್ಣರವರು ಹಾಗೂ ರೇವಣ್ಣರ ಒಂದು ಸೂಚನೆಯಂತೆ, ಅದೇ ರೀತಿ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಸೂರಜ್ರವರೊಂದು ಸಹಕಾರದಿಂದ, ಏಕೆಂದರೆ ನಮ್ಮ ದಂಡಿಗನಹಳ್ಳಿ ಹೋಬಳಿನೂ ಕೂಡ ನಮ್ಮ ಚನ್ನರಾಯಪಟ್ಟಣ ತಾಲೂಕಿಗೆ ಸೇರೋದರಿಂದ ಅವರ ಒಂದು ಸಹಕಾರನೂ ಕೂಡ ಬಹಳ ಮುಖ್ಯವಾಗಿದೆ. ಈಗಾಗಲೇ ನಾವು ಎಲ್ಲ ಕಡೆ ನಾವು ಪ್ರಚಾರ ಮಾಡಿ ಹೋದಂಥ ಸಂದರ್ಭದಲ್ಲಿ ಒಂದು ಉತ್ತಮವಾದಂಥ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ, ಉತ್ತಮವಾದಂಥ ಬೆಂಬಲವನ್ನು ನೀಡ್ತಾ ಇದ್ದಾರೆ ನಮ್ಮ ಮತದಾರ. ಹಾಗಾಗಿ ಈ ಒಂದು ಚುನಾವಣೆಯಲ್ಲಿ ನಮ್ಮ ಪಕ್ಷದ 7 ಅಭ್ಯರ್ಥಿಗಳು ಬಿ ವರ್ಗದಿಂದ ಅತ್ಯಂತ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ತಕ್ಕಂಥದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಯಾಕೆಂದರೆ ಬಾಲಕೃಷ್ಣರವರು ಈ ಒಂದು ಸಹಕಾರ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಸಾಧನೆಗಳು ತುಂಬ ಅಸಾಧಾರಣವಾದಂಥ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಅದು ಸೊಸೈಟಿ ಕ್ಷೇತ್ರ ಇರ್ಬೋದು, ಆಲ್ ಡೈರಿ ಕ್ಷೇತ್ರ ಇರ್ತಕ್ಕಂಥದ್ದು ಇರ್ಬೋದು, ಇವತ್ತು APMC ವ್ಯವಹಾರ ಮಾಡಿ ಗೊಬ್ಬರದ ವಿಚಾರದಲ್ಲಿ ಯಾವುದೇ ಲಾಭಾಂಶವನ್ನು ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಏನು ರೇಟ್ ಬರುತ್ತೆ ಅದೇ ರೇಟಿಗೆ ನಾವು ರೈತರಲ್ಲಿ ಗೊಬ್ಬರವನ್ನು ವಿತರಣೆ ಮಾಡಿ ರೈತರ ಅನುಕೂಲಕ್ಕಾಗಿ ಈ ಸೊಸೈಟಿನ ಇಟ್ಕೊಂಡು ನಾವು ಅದರಲ್ಲೂ ಎಲ್ಲ ವ್ಯವಹಾರಗಳು ಸಹ ಪಾರದರ್ಶಕವಾಗಿ ಈ ಸೊಸೈಟಿ ಮುಖಾಂತರ ಎಲ್ಲ ಒಂದು ಮಳಿಗೆ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಇದೆಲ್ಲ ಇಂಪ್ರೂವ್ಮೆಂಟ್ಸನ್ನು ನಾವು ಇದರಲ್ಲಿ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಜನ ನಮ್ಮನ್ನು ಕೈ ಹಿಡಿತಾರೆ. ಮತ್ತು ಎಲ್ಲ ನಮ್ಮ 14 ಜನ ಅಭ್ಯರ್ಥಿಗಳನ್ನು ಹಂಸಾಹಿತ ಒಪ್ಕೊಂಡಿದ್ದಾರೆ ಅಂತ ಒಂದು ದೃಷ್ಟಿಯಿಂದ ನಮ್ಮನ್ನು ಕೈ ಹಿಡಿದು ನಮ್ಮ ಮಾಡೋವಂಥ ಕೆಲಸಕ್ಕೆ ಪ್ರೋತ್ಸಾಹ ಕೊಡ್ತಾರೆ. ಹಾಗೂ ನಮ್ಮ ಶಾಸಕರು ಮಾಡಿರುವಂಥ ಒಂದು ಅಭಿವೃದ್ಧಿ ಕೆಲಸನ ಮನೆಗೆ ತೆಗೊಂಡು ನೀರಾವರಿ ಆಗಿರ್ಬೋದು, ಡೈರಿ ಆಗಿರ್ಬೋದು, ಸೊಸೈಟಿ ಆಗಿರ್ಬೋದು, ಎಲ್ಲ ಹಂತದಲ್ಲೂ ಈ ತಾಲೂಕಿನ ಅಭಿವೃದ್ಧಿ ಕಾರ್ಯದಲ್ಲಿ ನಮ್ಮ ಶಾಸಕರು ನಿಂತುಗಳಿದ್ರಿಂದ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಚುನಾವಣೆ ನಡೀತಾ ಇದೆ. ದಯಮಾಡಿ ನಮ್ಮ ರೈತ ಬಾಂಧವರು ಇದನ್ನು ಮುಂದಿನ ಬೆಳವಣಿಗೆಗೆ ತಾವೆಲ್ಲ ಸಹಕಾರ ನೀಡಿ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬಡವರ ಪರವಾದ 5 ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿ ಚನ್ನರಾಯಪಟ್ಟಣ ತಾಲೂಕು ಜಿಲ್ಲೆಯಲ್ಲಿಯೇ 2ನೇ ಸ್ಥಾನ ಪಡೆದಿದೆ ಎಂದು ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಹಿರಿಯ ವಕೀಲ LP ಪ್ರಕಾಶ್ ಗೌಡ ಮೆಚ್ಚುಗೆ ವ್ಯಕ್ತಪಡಿಸಿದರು. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿ ಕೇಂದ್ರದ ವೀರಶೈವ ಭವನದಲ್ಲಿ ತಾಲೂಕು ಪಂಚಾಯಿತಿ ಚನ್ನರಾಯಪಟ್ಟಣ ನುಗ್ಗೇಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಗ್ಯಾರಂಟಿ ಯೋಜನಾ ಸಮಿತಿ ಹೋಬಳಿ ಮಟ್ಟದ ಜನಸಂಪರ್ಕ ಸಭೆಯನ್ನು ತಾಲೂಕು ಗ್ಯಾರಂಟಿ ಯೋಜನಾ ಸಮಿತಿ ಅಧ್ಯಕ್ಷ LP ಪ್ರಕಾಶ್ ಗೌಡ ಉದ್ಘಾಟಿಸಿ ಮಾತನಾಡಿದರು.
ರಾಜ್ಯ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳನ್ನು ತಾಲೂಕಿನಲ್ಲಿ ಸಮರ್ಪಕವಾಗಿ ಜಾರಿಗೆ ತರುವ ಮೂಲಕ ಇಡೀ ಜಿಲ್ಲೆಯಲ್ಲಿ ಚನ್ನರಾಯಪಟ್ಟಣ ತಾಲೂಕು 2ನೇ ಸ್ಥಾನ ಪಡೆದಿದೆ. 98.75% ಯೋಜನೆ ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತರಲಾಗಿದೆ ಎಂದರು. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮಾರ್ಗದರ್ಶನದಂತೆ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸಲಾಗುತ್ತಿದೆ. ತಾವು ಅಧ್ಯಕ್ಷರಾದ ಮೇಲೆ ಇಡೀ ರಾಜ್ಯದಲ್ಲೇ ಮೊದಲ ಬಾರಿಗೆ ಹೋಬಳಿ ಮಟ್ಟದಲ್ಲಿ ಸಭೆ ಮಾಡುವ ಮೂಲಕ ಗ್ಯಾರಂಟಿ ಯೋಜನೆಗಳನ್ನು ಗ್ರಾಮೀಣ ಪ್ರದೇಶದವರೆಗೂ ಎಲ್ಲ ಫಲಾನುಭವಿಗಳಿಗೂ ತಲುಪಿಸುವ ಕೆಲಸ ಮಾಡಲಾಗಿದೆ ಎಂದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್ ಗ್ಯಾರಂಟಿ ಯೋಜನೆಗಳ ವರದಿಯ ಅಂಕಿ ಅಂಶ ನೀಡಿದರು. ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಸಹಾಯಕ ಕಾರ್ಯನಿರ್ವಹಣಾಧಿಕಾರಿ ಗಿರೀಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎನ್ಎಸ್ ಮಂಜುನಾಥ್, ಸಮಿತಿಯ ಸದಸ್ಯರಾದ ಎಂಎಸ್ ಜನಾರ್ದನ್, ಎಆರ್ ನಾಗೇಶ್, ಮಿಲ್ಟ್ರಿ ಮಂಜು, ಕೆಎನ್ ನಾಗೇಶ್, ಎಚ್ಆರ್ ಪ್ರಕಾಶ್, ನಿಶ್ಚಲ್, ಗಣೇಶ್, ಬಿಆರ್ ಕೆಂಪೇಗೌಡ, ರಂಗಸ್ವಾಮಿ ಎಚ್ಕೆ ರಂಗಸ್ವಾಮಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ನಟರಾಜ್ ಯಾದವ್, ರಮ್ಯಾ ಲೋಕೇಶ್, ಗೌಡಕಿ ಮಂಜು, ಕಾರ್ಯದರ್ಶಿ ರಾಜ್ಕುಮಾರ್, ಬಿಲ್ ಕಲೆಕ್ಟರ್ ನಾಗರಾಜು, ಸೋಮು ಸೇರಿದಂತೆ ಇತರರು ಹಾಜರಿದ್ದರು. ಶೌಚಾಲಯಗಳು ಕ್ಲೀನ್ ಇಲ್ಲ. ನಾವು ಚೆನ್ನಾಗಿ ನಮ್ಮ ಕಾರ್ಯಕ್ರಮವನ್ನು ಹೈಲೈಟ್ಸ್ ಮಾಡ್ತಾ ಇದ್ರೆ ಯಾಕೆ ಹೇಳ್ತೀನಿ ಅಂದ್ರೆ ಯಾವುದೋ ಒಂದು ಪಾರ್ಟಿ ಕಾರ್ಯಕ್ರಮ ಅಲ್ಲ. ರಮೇಶ್ ಹೇಳಿದ್ರೆ ಇದರಲ್ಲಿ ವಿಶೇಷವಾಗಿ ನಮಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. JDS ನಮಗೆ ತಂಟೆ ಮಾಡ್ತಾ ಇಲ್ಲ, ಬೇರೆ ಬಿಜೆಪಿ ತಂಟೆ ಮಾಡ್ತಾ ಇಲ್ಲ, ಶಾಸಕರು ಕೂಡ ಈ ನಮ್ಮ ವಿಚಾರ ಯಾವುದು ಗೊಂದಲ ಮಾಡ್ತಾ ಇಲ್ಲ. ನಮಗೆ ಅವರು ಕೂಡ ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಹಾಗೆ ಇದು ಕಾರ್ಯಕ್ರಮ ಮಾಡೋಣ. ಇದು ನಮ್ಮದು ಶಕ್ತಿ ಯೋಜನೆಯನ್ನು ನಮ್ಮ ತಾಲೂಕನ್ನು ಕರ್ನಾಟಕ ರಾಜ್ಯದಲ್ಲಿ ಶಕ್ತಿ ಯೋಜನೆ ಪಂಚಾಯತ್ ಯೋಜನೆ ಒಂದು ಮಾದರಿ ಯೋಜನೆ ಅಂತ ಮಾಡಬೇಕು ಅಂತ ಏನು ನಮ್ಮ ಗೌರವ ಸದಸ್ಯರುಗಳು ಸೇರಿ ಒಂದು ಪಣ ಕೊಟ್ಟಿದ್ವಿ. ಆ ಒಂದು ಹಠಕ್ಕೆ ನಿಮ್ದೆಲ್ಲ ಒಂದು ಸಹಕಾರ ಬೇಕು ಅಂತ ಹೇಳಿ ಇವತ್ತು ನನ್ನಲ್ಲಿ ಕರೆಸಿ ವೇದಿಕೆಯನ್ನು ಮಾತನಾಡಲು ಅವಕಾಶ ಮಾಡಿಕೊಂಡಂಥ ಸದಸ್ಯರ ಜಗದೀಶ್ ಅವರಿಗೆ, ಗ್ರಾಮ ಪಂಚಾಯತ್ ರಮೇಶ್ ಅವರಿಗೆ ಎಲ್ಲರೂ ಸಾರ್ವಜನಿಕ ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೊತೆಗೆ ಎಲ್ಲ ಸಾರ್ವಜನಿಕರು ಇವತ್ತು ನಮ್ಮ ಕರೆಗೆ ಹೋಗೋಟ್ಟು ಬಂದಿದ್ದೀರಿ. ನಾನು ಹರೀಶ್ ಅವ್ರಿಗೆ ಹೇಳಿದ್ದು, ನಮ್ಮ ಗಿರೀಶ್ ಅವರಿಗೆ ನಾವು ಆಟೋದ ಅನೌನ್ಸ್ ಮಾಡ್ತೀವಿ ಅಂತೆಲ್ಲ ಅನೌನ್ಸ್ ಮಾಡಿದರೆ ತುಂಬ ಸಾರ್ವಜನಿಕರು ಬಂದಿದ್ದಾರೆ. ನಿಮಗೂ ಕೂಡ ನಮ್ಮ ಸಮಿತಿಯ ಪರವಾಗಿ ಧನ್ಯವಾದಗಳು ಸಲ್ಲಿಸುತ್ತಾ ನಾನು ಕರೆದು ಮಾತಾಡ್ತೀನಿ. ಅಧಿಕಾರಿಗಳು ನಿಮಗೆ ಉತ್ತರ ಕೊಡ್ತಾರೆ, ಮತ್ತೆ ನಮ್ಮ ಸದಸ್ಯರು ಕೂಡ ಸಹಕರಿಸ್ತಾರೆ ಅಂತ ಹೇಳ್ತಾ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದು ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ರೈತರು ಬೆಳೆದ ಉತ್ಪನ್ನಗಳನ್ನು ಸರ್ಕಾರ ಖರೀದಿಸುವ ಮೂಲಕ ಅವರ ನೆರವಿಗೆ ಮುಂದಾಗಿ ಅವರನ್ನು ಆರ್ಥಿಕವಾಗಿ ಸದೃಢವಾಗಿಸುವ ನಿಟ್ಟಿನಲ್ಲಿ ಸಮಿತಿ ರಚಿಸಬೇಕೆಂದು ಬೆಲೆಕಾವಲು ಸಮಿತಿ ರಾಜ್ಯ ಕಾರ್ಯದರ್ಶಿ ಶ್ರೀಕಾಂತ್ ಕೆಳಹಟ್ಟಿ ಹೇಳಿದರು. ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನವೆಂಬರ್ನಲ್ಲಿ ಆಯೋಜನೆಗೊಂಡಿರುವ ಸಿಐಟಿಯು 16ನೇ ರಾಜ್ಯ ಸಮ್ಮೇಳನದ ಅಂಗವಾಗಿ ಸಿಐಟಿಯು ಆಯೋಜಿಸಿದ್ದ ತೆಂಗು ಬೆಳೆಗಾರರ ಸಮಸ್ಯೆಗಳು ಮತ್ತು ಪರಿಹಾರ ಕುರಿತು ಏರ್ಪಡಿಸಿದ್ದ ವಿಚಾರ ಸಂಕಿರಣದಲ್ಲಿ ಅವರು ಮಾತನಾಡಿ, ತುಮಕೂರು, ಹಾಸನ, ಮಂಡ್ಯ ಜಿಲ್ಲೆ ಸೇರಿ 17 ಜಿಲ್ಲೆಗಳಲ್ಲಿ ತೆಂಗು ಬೆಳೆಯಲಾಗುತ್ತಿದೆ. 10 ರಿಂದ 12 ಮಾರುಕಟ್ಟೆಗಳಲ್ಲಿ ಹರಾಜು ಪ್ರಕ್ರಿಯೆ ನಡೆಯುತ್ತದೆ. ಕೊಬ್ಬರಿ ಮತ್ತು ತೆಂಗು ಬೆಳೆಯ ಖರೀದಿಯ ಮಾನದಂಡ ಬದಲಾಗಬೇಕು. ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಕೊಬ್ಬರಿ ಮತ್ತು ತೆಂಗಿನಕಾಯಿಯನ್ನು ವರ್ಷಪೂರ್ತಿ ಖರೀದಿಸುವಂತಾಗಬೇಕು. ಮಾರುಕಟ್ಟೆಯ ಹರಾಜು ಪ್ರಕ್ರಿಯೆ, ಮಾರುಕಟ್ಟೆಯ ಕೌಶಲ್ಯದ ಬಗ್ಗೆ ರೈತರಿಗೆ ಅರಿವು ಇರಬೇಕು ಎಂದರು. ತೆಂಗು ಬೆಳೆ ಜೊತೆ ಅಂತರ ಬೆಳೆಗಳನ್ನು ಬೆಳೆಯುವುದರಿಂದ ರೈತಾಪಿ ವರ್ಗದವರ ಆದಾಯ ಹೆಚ್ಚಾಗ್ತದೆ. ಕೊಬ್ಬರಿ ಮತ್ತು ತೆಂಗು ಉತ್ಪನ್ನದ ಆಹಾರ ಮೇಳ ಆಯೋಜಿಸಬೇಕು. ಆಹಾರ ಉತ್ಪನ್ನಗಳನ್ನು ಮಾರಾಟ ಮಾಡಬೇಕು ಎಂದು ಹೇಳಿದರು. ಕೃಷಿ ಇಲಾಖೆಯ ನಿವೃತ್ತ ಅಧಿಕಾರಿ ಚೈತನ್ಯ ಕುಮಾರ್ ಮಾತನಾಡಿ, ಗುಣಮಟ್ಟದ ತೆಂಗಿನ ಸಸಿ ತಳಿಗಳನ್ನು ನಾಟಿ ಮಾಡಬೇಕು. ಬೆಳೆಗಾರರಿಗೆ ಸರ್ಕಾರದಿಂದ ಸಾಲ ಸೌಲಭ್ಯ ದೊರೆಯುವಂತಾಗಬೇಕು. ತೆಂಗು ಇಳುವರಿ ಹೆಚ್ಚಿಸುವ ತಂತ್ರಜ್ಞಾನ ಮತ್ತು ಕೌಶಲ್ಯ ಕುರಿತು ತಿಳುವಳಿಕೆ ನೀಡಬೇಕು. ತೆಂಗು ಬೆಳೆಯುವಲ್ಲಿ ಕೇರಳ ರಾಜ್ಯ ಪ್ರಥಮ ಸ್ಥಾನದಲ್ಲಿದ್ದರೆ ಕರ್ನಾಟಕ 2ನೇ ಸ್ಥಾನದಲ್ಲಿದೆ ಎಂದು ಹೇಳಿದರು. ತೆಂಗು ಬೆಳೆಗಾರರ ಹೋರಾಟ ಸಮಿತಿ ಜಿಲ್ಲಾ ಘಟಕದ ಅಧ್ಯಕ್ಷ ರಾಮಚಂದ್ರ ಮಾತನಾಡಿ, ರೈತರ ಪಾಲಿಗೆ ಕಲ್ಪವೃಕ್ಷವಾದ ತೆಂಗು ಬೆಳೆಯನ್ನು ಚನ್ನರಾಯಪಟ್ಟಣ ತಾಲೂಕಿನಲ್ಲಿ 50,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗುತ್ತದೆ. ಗರಿ ರೋಗ, ಕಾಂಡಕೊರಕ, ಕಪ್ಪು ತಲೆ ರೋಗದಿಂದ 50% ಇಳುವರಿ ಕುಂಠಿತವಾಗಿದೆ ಎಂದರು.
ತೋಟಗಾರಿಕೆ ಇಲಾಖೆ ಅಧಿಕಾರಿ ಕಿರಣ್, ಸಿಐಟಿಯು ಉಪಾಧ್ಯಕ್ಷ ಎಚ್ಎಸ್ ಮಂಜುನಾಥ್, ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಎಚ್ಆರ್ ನವೀನ್ ಕುಮಾರ್ ಮಾತನಾಡಿದರು. ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಕೆ ಮೋಹನ್ ಕುಮಾರ್, ವಿಚಾರ ಸಂಕಿರಣದ ಸಿದ್ಧತಾ ಸಮಿತಿಯ ಗೌರವಾಧ್ಯಕ್ಷ ಸಿಆರ್ ಶಂಕರ್, ಪ್ರಧಾನ ಕಾರ್ಯದರ್ಶಿ ಜೆಎನ್ ಚಂದ್ರಹಾಸ, ನಿವೃತ್ತ ಪ್ರಾಂಶುಪಾಲರಾದ ಮೇಟಿಕೆರೆ ಹಿರಿಯಣ್ಣ, ರೈತ ಸಂಘದ ಮುಖಂಡರಾದ ಸುಜಾತ, ತಾಲೂಕು ಗ್ರಾಮ ಪಂಚಾಯಿತಿ ನೌಕರ ಸಂಘದ ಅಧ್ಯಕ್ಷ ಕರಿಯಪ್ಪ ಭಾಗವಹಿಸಿದ್ರು. ಬೆಲೆ ಈ ಥರ ತುಂಬ ವೇರಿಯೇಷನ್ಸ್ ಆಗೋಕ್ಕೆ ನಿಜವಾದ ಕಾರಣ ಏನು? ಸರ್ಕಾರಗಳು ಕೈಗೊಳ್ಳುವ ನೀತಿಗಳ ಕಾರಣ, ಪ್ರೊಡಕ್ಷನ್ ಕಾರಣ, ಅಥವಾ ಮಾರ್ಕೆಟಿಂಗ್ ಪ್ಲೇಸ್? ಅಂದರೆ ನಮಗೆ ಮಾರ್ಕೆಟಿಂಗ್, ಲೋಕಲ್ ಮಾರ್ಕೆಟಿಂಗ್ ಇಲ್ಲ. ನಮ್ಮ ಮುಂದೆ ಕುರಿತು ಒಂದು ಏನಂದರೆ, ನೀವೆಲ್ಲ ನಾರ್ತ್ ಇಂಡಿಯಾ ಮಾರ್ಕೆಟಿಂಗ್, ಎಲ್ಲಿ ಚಳಿ ಜಾಸ್ತಿ ಇದೆ ಅಲ್ಲಿ ಮಾತ್ರ ಮಾರ್ಕೆಟ್ ಆಗುತ್ತೆ ಹೋಗ್ರಿ ಪ್ರಾಡಕ್ಟ್. ಹಾಗಾಗಿ ಅಲ್ಲೆಲ್ಲ ಫೀಲ್ಡ್ ವಿಸಿಟ್ ಮಾಡಿ ಒಂದು ಸ್ಟಡಿ ರಿಪೋರ್ಟ್ ಮಾಡಬೇಕು ಅಂತ ಕೇಳಿದ್ವಿ. ಅದು ಈಗ ಒಪ್ಕೊಂಡಿದ್ದಾರೆ, ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಬಿಸ್ನೆಸ್ ಕೊಡಬೇಕು, ಯಾವ್ದಾರ ವಿಸಿಟ್ ಕೊಡಬೇಕು ಡಿಸ್ಕಷನ್ ಇದೆ. ಸೊ ಈ ನಿಟ್ಟಿನಲ್ಲೂ ಕೂಡ ನೀವು ನಿಮ್ಮ ಸಭೆಯಲ್ಲಿ ರೆಕಮೆಂಡೇಶನ್ ಮಾಡಿ. ಆಮೇಲೆ ಭಾಳ ಮುಖ್ಯವಾದ ಪ್ರೊಕ್ಯೂರ್ಮೆಂಟ್, ನೆಫೆಡ್ ಕನಿಷ್ಠ ಬೆಂಬಲ ಯೋಜನೆ ಅಡಿಯಲ್ಲಿ ಖರೀದಿ ಮಾಡೋದು. ಖರೀದಿ ಮಾಡಬೇಕಾದ್ರೆ ಮಾನದಂಡಗಳೇನು? ಒಬ್ಬನು ಮಿನಿಮಮ್ 6 ಕ್ವಿಂಟಾಲು ಈ ಸಮಸ್ಯೆ ಆಗ್ತಾ ಇದೆ, ಇದರಿಂದ ಇಳುವರಿ ಆಗ್ತಾ ಇದೆ ಅಂತೇಳಿ ಮಾತಾಡಿ ಇಲಾಖೆ ಮೇಲೆ ಒತ್ತಡ ತಂದ ಮೇಲೆ ಅವರು ಅದ್ರ ಮೇಲೆ ರಿಸರ್ಚ್ ಮಾಡುವ ಕೆಲಸಗಳನ್ನ, ಅದ್ರ ಮೇಲೆ ಹೊಸ ಪ್ರಯೋಗಗಳನ್ನ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದರಿಂದ ಇವತ್ತು ರೈತರಿಗೆ ದೊಡ್ಡ ಮಟ್ಟದ ನಷ್ಟ ಆಗ್ತಾ ಇದೆ. ಇದನ್ನ ನಾವು ಸರಿಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಎರಡನೇ ಸಮಸ್ಯೆ, ಪ್ರತಿಯೊಬ್ಬ ರೈತನಿಗೆ ಆ ನಂತರ ಬರ್ತಕ್ಕಂಥದ್ದು ತಾವು ಬೆಳೆದಿರ್ತಕ್ಕಂಥ ಬೆಳೆಗೆ ಸರಿಯಾಗಿರ್ತಕ್ಕಂಥ ಮಾರುಕಟ್ಟೆಯನ್ನ ಒದಗಿಸೋದಕ್ಕೆ ಮತ್ತು ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಶ್ರೀಕಾಂತ್ ಅವರು ನಿಜವಾಗ್ಲೂ ನಾನು ಹೇಳ್ತೀನಿ, ಕೇವಲ ಮೇಲ್ಮಟ್ಟದ ಸಮಸ್ಯೆ ಮಾತ್ರ ಅಲ್ಲ, ಇವತ್ತು ಸರ್ಕಾರದ ನೀತಿಗಳು ಕೂಡ ಈ ಮಾರುಕಟ್ಟೆಯ ಮೇಲೆ ಎಂತಹ ಪರಿಣಾಮವನ್ನು ಬೀರ್ತಾ ಇದ್ದಾವೆ ಮತ್ತು ರೈತ ಸಮುದಾಯದ ಮೇಲೆ ಎಂತಹ ಪರಿಣಾಮವನ್ನು ಬೀರ್ತಾ ಇದ್ದಾವೆ ಅನ್ನೋದನ್ನ ತುಂಬಾ ಅದ್ಭುತವಾಗಿ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದಕ್ಕೆ ಒಂದೇ ಒಂದು ಅಂಶನ ನಾನು ಅಡಿಷನ್ ಮಾಡಿ ನನ್ನ ಮಾತನ್ನ ಮುಗಿಸ್ತೀನಿ. ಏನಂದ್ರೆ, ಇತ್ತೀಚೆಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಹೊಸ ಕಾಯ್ದೆಯನ್ನು ಜಾರಿಗೆ ತಂದರು. ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಜನರಿಗೆ ಅರಿವಿದೆಯೋ ಗೊತ್ತಿಲ್ಲ. ಏನಂದ್ರೆ, ಅದನ್ನ ಎಲ್ಲ ಕಡೆ ಪತ್ರಿಕೆಗಳಲ್ಲಿ ಸುಂಕ ಸಮರ ಅಂತ ಕರೀತಾರೆ ಅಥವಾ ಟ್ರೇಡ್ ವಾರ್ ಅಂತ ಕರೀತಾರೆ. ಸಿಂಪಲ್ ಇಷ್ಟೇ, ನಾವು ಅದನ್ನ ಅರ್ಥ ಮಾಡ್ಕೋಬೇಕಂದ್ರೆ, ಅಮೆರಿಕದ ಅಧ್ಯಕ್ಷ ಒಂದು ಕಾನೂನು ಮಾಡಿದ್ದಾರೆ. ಅಂದ್ರೆ ಭಾರತ ಮೊದಲನೇ ಸವಾಲು ಬರೋದು ಬೆಳೆಯನ್ನ ಬೆಳೆಯುವಂತ ಸಂದರ್ಭದಲ್ಲಿ. ಆ ಬೆಳೆ ಬೆಳೆಯುವಂತ ಸಂದರ್ಭದಲ್ಲಿ ಒಂದು ನೈಸರ್ಗಿಕವಾಗಿರ್ತಕ್ಕಂಥ ಸವಾಲುಗಳು ಬರ್ತವೆ, ಇನ್ನೊಂದು ಬೆಳೆಯನ್ನು ಹೇಗೆ ಬೆಳಿಬೇಕು ಅನ್ನುವ ಬೆಳೆಯ ಪದ್ಧತಿಯಲ್ಲಿ ನಮಗೆ ಹಲವು ಸವಾಲುಗಳು ಬರ್ತವೆ. ಆದರೆ ಈಗಾಗಲೇ ತೋಟಗಾರಿಕೆ ಇಲಾಖೆಯವರು ಆ ರೀತಿಯ ಯಾವ್ಯಾವ ಸಂಕಷ್ಟಗಳನ್ನ ಇವತ್ತಿನ ತೆಂಗಿನ ತೋಟದ ರೈತರು ಅನುಭವಿಸ್ತಾ ಇದ್ದಾರೆ, ಅದಕ್ಕಿರ್ತಕ್ಕಂಥ ಕಾರಣಗಳೇನು ಮತ್ತು ನಾವು ಯಾವ ರೀತಿಯ ಒಂದು ರೀತಿಯ ಅವೈಜ್ಞಾನಿಕವಾಗಿರ್ತಕ್ಕಂಥ ಬೇಸಾಯದ ಪದ್ಧತಿಯನ್ನ ರೂಢಿಗತವಾಗಿ ಅನುಸರಿಸ್ಕೊಂಡು ಬಂದಿದ್ದೀವಿ, ಅದರಿಂದ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳೇನು, ಅದನ್ನ ಓವರ್ಕಮ್ ಮಾಡೋದಕ್ಕೆ ಇದುವರೆಗೂ ನಾವು ಕಂಡುಕೊಂಡಿರ್ತಕ್ಕಂಥ ದಾರಿಗಳೇನು ಅನ್ನೋದನ್ನ ನಿಮ್ಮ ಮುಂದೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನನಗೆ ಒಂದು ಇದ್ರಲ್ಲಿ ಕೊರತೆ ಕಾಣ್ತಾ ಇದೆ. ನಾವು ಹಲವು ವರ್ಷಗಳಿಂದ ರೈತ ಚಳುವಳಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಬರೀ ತೆಂಗಿನ ಪ್ರಶ್ನೆ ಮಾತ್ರ ಅಲ್ಲ, ಯಾವುದೇ ರೈತರ ಸಮಸ್ಯೆಗಳು ಬಂದಾಗ ನಾವು ತೋಟಗಾರಿಕಾ ಇಲಾಖೆ ಮತ್ತು ಕೃಷಿ ಇಲಾಖೆ ಕಡೆಗೆ ತಿರುಗಿ ನೋಡಿದಾಗ ನಮಗೆ ಕಾಣಿಸುವ ಒಂದು ಸತ್ಯ ಏನು ಗೊತ್ತಾ, ಎಲ್ಲವೂ ಕೈ ಮೀರಿ ಹೋದಾಗ ನಾವೆಲ್ಲ ಹೋಗಿ ಹೊರಗಡೆಯಿಂದ 100 ಟನ್ನು ನಾನು ಕುರಿ ಗೊಬ್ಬರ ಕೋಳಿ ಗೊಬ್ಬರನೇ ತರಬೇಕು ಅಂತ ಏನೂ ಇಲ್ಲ. ನಮ್ಮ ತೆಂಗಿನಲ್ಲಿ ಪ್ರತಿಯೊಂದು ಪಾರ್ಟನ್ನು ಕೂಡ ಯೂಸ್ಫುಲ್ ಪಾರ್ಟ್ ಇದೆ. ನಮ್ಮದೇ ಆದಂಥ ಜಮೀನಲ್ಲಿ ಮೊಟ್ಟೆಗಳು ಬಿದ್ದಿರುತ್ತೆ, ಎಲ್ಲವೂ ಬಿದ್ದಿರುತ್ತೆ. ಅದನ್ನ ನೀಟಾಗಿ ಪುಡಿ ಮಾಡಿ ಒಂದು ಕಾಂಪೋಸ್ಟಿಂಗ್ ಮಾಡಿದ್ದೇ ಆದರೆ ಸಾಕಷ್ಟು ಅನುಕೂಲ ಪಡ್ಕೋಬಹುದು. ನಾವು ಇದೇ ತಾಲೂಕಿನಲ್ಲಿ ಪಕ್ಕದಲ್ಲಿ ಇಲ್ಲೇ ಶ್ರವಣಬೆಳಗೊಳ ಬಾರ್ಡ್ರಲ್ಲಿ ನಮ್ಮ ಕೇರ್ಪೇಟೆ ತಾಲೂಕು ವ್ಯಾಪ್ತಿಯಲ್ಲಿ ಬರುತ್ತೆ ಸರ್. ಅಲ್ಲಿ ನಾನೇ ಒಂದು ರೈತರು ಇಂಟ್ರೆಸ್ಟ್ ತೋರಿಸಿದ್ರು. ಈ ಒಂದು ತೆಂಗಿನಕಾಯಿನ ಎಳ್ನೀರು ಕುಡಿದ್ಬಿಟ್ಟು ಎಲ್ಲರೂ ಕೂಡ ಬಿಸಾಕ್ತಾರೆ. ಅದನ್ನ ಕಂಪ್ಲೀಟಾಗಿ ಪುಡಿ ಮಾಡಿಸ್ಬಿಟ್ಟು 2 ರೀತಿಯಾದಂಥ ಬಯೋ ಫರ್ಟಿಲೈಸರ್ಸ್ನ ಯೂಸ್ ಮಾಡಿದ್ವಿ. ಒಂದು 35 ದಿನಕ್ಕೆ ಕಾಂಪೋಸ್ಟ್ ಆಯಿತು, ಇನ್ನೊಂದು 40 ದಿನಕ್ಕೆ ಕಾಂಪೋಸ್ಟ್ ಆಯಿತು. ಟೇಕ್ ಇಟ್ 2 ತಿಂಗಳೇ ಆಗಲಿ, 2 ತಿಂಗಳಲ್ಲಿ ಎಲ್ಲೋ ಬಿಸಾಡಿರ್ತಕ್ಕಂಥ ಒಂದು ಬುರುಡೆಯನ್ನು ತಂದು ನಾವು ಗೊಬ್ಬರ ಮಾಡಿದ್ದೇ ಆದರೆ ಇವತ್ತು ಒಂದು ಮೂಟೆ ಯೂರಿಯಾಗೆ 266 ರೂಪಾಯಿ ಇದೆ, 1350 ರೂಪಾಯಿ DAPಗಿದೆ, 1850 ರೂಪಾಯಿ ಕಾಂಪ್ಲೆಕ್ಸ್ಗಿದೆ. ಇಷ್ಟೆಲ್ಲ ಏನಕ್ಕೆ ಕೊಡಬೇಕು? ಮತ್ತು ಕೊಟ್ಟಿದ್ದೂ ಕೂಡ ಏನು ಉಪಯೋಗ ಆಗೋದಿಲ್ಲ. ಇವತ್ತು ಹಾಕಿದ್ದಂಥ ನ್ಯೂಟ್ರಿಯೆಂಟ್ಸು ಮ್ಯಾಕ್ಸಿಮಮ್ ಅಂದರೆ 1 ತಿಂಗಳು 2 ತಿಂಗಳು ಎಫೆಕ್ಟಿವ್ ಆಗಿರುತ್ತೆ. ಮುಂದಿನ ದಿನಗಳಲ್ಲಿ ಮತ್ತೆ
ಮತ್ತೆ ಅದೇ ಅಂಗಡಿಗೆ ಹೋಗ್ಬೇಕು, ಮತ್ತದೇ ದುಡ್ಡು ಖರ್ಚು ಮಾಡಬೇಕು ಅಂತ ಪರಿಸ್ಥಿತಿ ಉಂಟಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಒಂದು ಸಾವಯವ ಕೃಷಿಗೆ ಪೂರಕವಾಗಿ ಹೊರಗಡೆಯಿಂದ ಖರೀದಿ ಮಾಡೋದನ್ನು ಬಿಟ್ಟು ನಮ್ಮ ಜಮೀನಲ್ಲಿರ್ತಕ್ಕಂಥ ಹೆಡಮಟ್ಟೆ ಆಗ್ಬೋದು, ಬೆಳ್ತಕ್ಕಂಥ ಹೊಂಬಾಳೆ ಇರ್ಬೋದು, ಇದನ್ನೆಲ್ಲ ಉಪಯೋಗಿಸ್ಕೊಂಡು ಮತ್ತು ಕಾಯಿ ಸುಳಿದ ನಂತರ ಬರ್ತಕ್ಕಂಥ ವೇಸ್ಟ್ ಇದೆ, ಇದೆಲ್ಲ ಉಪಯೋಗಿಸ್ಕೊಂಡು ಸಾವಯವ ಕೃಷಿಯತ್ತ ನಮ್ಮ ರೈತರು, ತೆಂಗು ಬೆಳೆಗಾರರು ಎಸ್ಪೆಷಲಿ ಮಾಡಿದ್ದಾದರೆ ಸಕ್ಸಸ್ ಆಗ್ಬೋದು ಸರ್. ಮತ್ತೆ ಇನ್ನೊಂದು ಪಾಯಿಂಟು, ಸನ್ನಿವೇಶವನ್ನ ಇವತ್ತದ ಸರ್ಕಾರದ ನೀತಿಗಳು ಜಾರಿ ಮಾಡ್ತಾ ಇದ್ದಾವೆ. ಭೂಮಿಯನ್ನ ರೈತನೇ ಕೊಡಬೇಕಾಗಿತ್ತು ಅನ್ನೋದನ್ನ ಬದಲಾವಣೆ ಮಾಡಿ ಯಾರು ಬ್ಲಾಕ್ ಮನಿ ಇರ್ತಾರೆ ಅವ್ನು ಎಷ್ಟು ಎಕರೆ ಬೇಕಾದ್ರೂ ಕೊಂಡ್ಕೋಬಹುದು ಅಂತಕ್ಕಂಥ ನೀತಿ ಬದಲಾವಣೆ ಆಗಿರೋದ್ರಿಂದ ಮುಂದಿನ ದಿವಸಗಳಲ್ಲಿ ಕೃಷಿ ಉಳಿಸಿ ಅಂತಕ್ಕಂಥ ಹೋರಾಟ ಕೂಡ ಅತ್ಯಂತ ಪ್ರಧಾನವಾಗಿ ಮಾಡಬೇಕಾದ ಜವಾಬ್ದಾರಿ ಕರ್ನಾಟಕ ಪ್ರಾಂತ ರೈತ ಸಂಘದ ಮಾತ್ರ ಅಲ್ಲ, ಇಡೀ ಕೃಷಿಕರ ಜವಾಬ್ದಾರಿ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಮತ್ತೆ ಕೃಷಿ ಪ್ರಧಾನವಾದಂಥ ದೇಶ ನಮ್ಮದು. ಯಾವ ಸರ್ಕಾರಗಳು ಈಗ ಎಷ್ಟು ವರ್ಷಗಳಾಯಿತು ಸ್ವಾತಂತ್ರ್ಯ ಬಂದು, ಕೃಷಿ ಪ್ರಧಾನವಾದಂಥ ದೇಶದಲ್ಲಿ ಕೃಷಿಯನ್ನ ಉಳಿಸಿ ಅಂತ ಹೋರಾಟ ಮಾಡೋ ಸ್ಥಿತಿಗೆ ಇವತ್ತು ತಂದಿದ್ದಾರೆ ಅಂದ್ರೆ ನಾವು ಯಾವ ಸ್ಟೇಜಲ್ಲಿ ಇದ್ದೀವಿ ಅನ್ನೋದನ್ನ ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕು. ಇವತ್ತು ನಾವೇನೋ ಬೆಳ್ಕೊತಾ ಇದ್ದೀವಿ, ಅಲ್ಪ ಸ್ವಲ್ಪ ರೇಟ್ ಕಡಿಮೆ ಸಿಗ್ತಾ ಇದೆ ಆಹಾರ. ಕಾರ್ಪೊರೇಟ್ ಕಂಪನಿಗಳ ಕೈಗೆ ಹೋದ್ರೆ ಒಂದು ಮಾರ್ಕೆಟ್, ಇನ್ನೊಂದು ಉತ್ಪಾದನೆ ಅವ್ರ ಕೈಗೆ ಹೋದ್ರೆ ನಾವೆಲ್ಲರೂ ಕೂಡ ಬೀದಿ ನಾಯಿಗಳು ಸಾಯ್ತೀವಲ್ಲ, ಸಾಯುವಂತ ಕೆಟ್ಟ ಪರಿಸ್ಥಿತಿ ಬರುತ್ತೆ. ಯಾಕೆಂದ್ರೆ ನಮ್ಗೆ ಇನ್ಕಮ್ ಜಾಸ್ತಿ ಇಲ್ಲ, ನಮ್ ಕೂಲಿ ಜಾಸ್ತಿ ಇಲ್ಲ. ಈಗ ಅಮೆರಿಕಾದಲ್ಲಿ ಕಸ ಗುಡಿಸೋಕೆ ಬರೋರು ಕಾರಲ್ಲಿ ಬರ್ತಾರೆ. ಅಕ್ಟೋಬರ್ 19ರಂದು ನಡೆಯಲಿರುವ ಚನ್ನರಾಯಪಟ್ಟಣ ತಾಲೂಕು ಟಿಎಪಿಸಿಎಂಎಸ್ ಚುನಾವಣಾ ಕಣದಿಂದ ಬಿಸಿಎಂಬಿ ಮೀಸಲು ಕ್ಷೇತ್ರದ ಅಭ್ಯರ್ಥಿಯಾಗಿದ್ದ ಜಾಂಟಿ ರಘುರವರು ಹಿಂದೆ ಸರಿದಿದ್ದು, ಅವರು ತಮ್ಮ ಬೆಂಬಲವನ್ನ ಜೆಡಿಎಸ್ ಬೆಂಬಲಿತ ಸಿಂಡಿಕೇಟ್ಗೆ ಸೂಚಿಸಿದ್ದಾರೆ. ಮೂಲತಃ ಜೆಡಿಎಸ್ ಪಕ್ಷದ ಕಾರ್ಯಕರ್ತರಾಗಿರುವ ಜಾಂಟಿ ರಘುರವರು ಸ್ವತಂತ್ರವಾಗಿ ಬಿಸಿಎಂಬಿ ಮೀಸಲು ಕ್ಷೇತ್ರದಿಂದ ಟಿಎಪಿಸಿಎಂಎಸ್ ಚುನಾವಣೆಗೆ ಸ್ಪರ್ಧಿಸಿದರು. ನಾಮಪತ್ರ ವಾಪಸ್ಸು ಪಡೆಯುವವರೆಗೂ ಅವರನ್ನು ಕಣದಿಂದ ಹಿಂದೆ ಸರಿಸುವ ಪ್ರಯತ್ನ ಮಾಡಿದ ಜೆಡಿಎಸ್ ಮುಖಂಡರು ವಿಫಲರಾಗಿದ್ದರು. ಇದೀಗ ಕರ್ನಾಟಕ ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕ ಸಿಎನ್ ಪುಟ್ಟಸ್ವಾಮಿ ಗೌಡ ಮತ್ತು ಟಿಎಪಿಸಿಎಂಎಸ್ ನಿರ್ದೇಶಕ ಮೆಡಿಕಲ್ ವೆಂಕಟೇಶ್ ರವರ ಮನೆಯಲ್ಲಿ ಅಭ್ಯರ್ಥಿ ಜೆಡಿಎಸ್ ಮುಖಂಡರೊಂದಿಗೆ ಸುದೀರ್ಘ ಚರ್ಚೆ ನಡೆಸಿದ ನಂತರ ಜಾಂಟಿ ರಘುರವರು ಯಾವುದೇ ಷರತ್ತು ಇಲ್ಲದ ರೀತಿಯಲ್ಲಿ ಜೆಡಿಎಸ್ ಪಕ್ಷದ ಬೆಂಬಲಿತ ಬಿಸಿಎಂಬಿ ವರ್ಗದಿಂದ ಸ್ಪರ್ಧೆ ಮಾಡಿರುವ ಕುಂಬಾರಹಳ್ಳಿ ರಮೇಶ್ಗೆ ಬೆಂಬಲ ಸೂಚಿಸಿ ಚುನಾವಣಾ ಕಣದಿಂದ ಹಿಂದೆ ಸರಿಯುವುದಾಗಿ ತಿಳಿಸಿದರು. ಜೆಡಿಎಸ್ ಪಕ್ಷದ ಎಲ್ಲ ಅಭ್ಯರ್ಥಿಗಳಿಗೆ ಬೆಂಬಲ ನೀಡುವ ಮೂಲಕ ಜೆಡಿಎಸ್ ಬೆಂಬಲಿತ 7 ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡುವ ಮೂಲಕ 7 ಜನರ ಗೆಲುವಿಗೆ ಶ್ರಮಿಸುವುದಾಗಿ ಅವರು ತಿಳಿಸಿದರು. ಇನ್ನು ಕರ್ನಾಟಕ ಸಹಕಾರ ಮಾರಾಟ ಮಂಡಳಿಯ ನಿರ್ದೇಶಕರಾದ ಪುಟ್ಟಸ್ವಾಮಿ ಗೌಡರು ಮಾತನಾಡಿ, ನಮ್ಮ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರ ಮಾತಿಗೆ ಗೌರವ ಕೊಟ್ಟು ಈ ದಿನ ಚುನಾವಣಾ ಕಣದಿಂದ ಹಿಂದೆ ಸರಿದ ಜಾಂಟಿ ರಘುಗೆ ಧನ್ಯವಾದಗಳನ್ನು ತಿಳಿಸುವುದಾಗಿ ಹೇಳಿದರು. ಮುಂದಿನ ದಿನಗಳಲ್ಲಿ ರಘುರವರಿಗೆ ರಾಜಕೀಯ ಸ್ಥಾನಮಾನಗಳನ್ನು ನೀಡಲಾಗುವುದು ಎಂದು ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರಾದ ಮೆಡಿಕಲ್ ವೆಂಕಟೇಶ್, ನವೋದಯ ವಿದ್ಯಾಸಂಸ್ಥೆಯ ನಿರ್ದೇಶಕರುಗಳಾದ ಜಲೇಂದ್ರ, ಸಂತೋಷ್, ಜೆಡಿಎಸ್ ಯುವ ಮುಖಂಡರುಗಳಾದ ಐಡಿಯಲ್ ಸ್ಟುಡಿಯೋ ಮಂಜಣ್ಣ, ಅನ್ಸರ್, ಪರಮೇಶ್, ಜತ್ತಿನಹಳ್ಳಿ ಪಚ್ಚಿ, ಮಲವನಘಟ್ಟ ಅನಂತ್ ಸೇರಿದಂತೆ ಇತರರು ಹಾಜರಿದ್ದರು. ನಾನು ರಘು ಜಾಂಟಿ ಅಂತ. ಇದೇ 19ನೇ ತಾರೀಕು ನಡೆಯುತ್ತಿರುವಂಥ ಟಿಎಪಿಎಂಎಸ್ಸಿ ಚುನಾವಣೆಯಲ್ಲಿ ಬಿ ತರಗತಿಯಿಂದ ಸ್ಪರ್ಧೆಯಾಗಿದ್ದೆ. ನಮ್ಮ ನಾಯಕರ ಮಾರ್ಗದರ್ಶನದಂತೆ ಈ ಚುನಾವಣಾ ಕಣದಿಂದ ಹಿಂಸರಿತಾ ಇದ್ದೀನಿ. ನನ್ನ ಬೆಂಬಲ ನಮ್ಮ 7 ಸಿಂಡಿಕೇಟ್ ಬೆಂಬಲಿತ ಅಭ್ಯರ್ಥಿಗಳಿಗೆ ಸಂಪೂರ್ಣ ಬೆಂಬಲವನ್ನು ನೀಡ್ತಾ ಇದ್ದೀನಿ. ಈ ಮೂಲಕ ನಾನು ನನ್ನ ಹೇಳಿಕೆಯನ್ನು ಹಿಂತಗೊಳ್ತಾ ಇದ್ದೀನಿ. ನಾನು ಬಿಸಿಎಂಬಿ ಅಭ್ಯರ್ಥಿಯಾಗಿದ್ದೆ. ಈ ನನ್ನ ಬೆಂಬಲವನ್ನು ಕುಂಬಾರಹಳ್ಳಿ ರಮೇಶಣ್ಣವರಿಗೆ ಸಂಪೂರ್ಣವಾಗಿ ನೀಡ್ತಾ ಇದ್ದೇನೆ. ಅದಲ್ಲದೆ ನಮ್ಮ ಸಿಂಡಿಕೇಟ್ನ 7 ಜನರಿಗೂ ಕೂಡ ನನ್ನ ಸಹಮತ ಇರುತ್ತದೆ. ನಾನು ಚುನಾವಣಾ ಕಣದಿಂದ ನಮ್ಮ ನಾಯಕರಾದಂಥ ಬಾಲಕೃಷ್ಣ ಅವರ ಮಾರ್ಗದರ್ಶನದಂತೆ ಹಿಂಸರಿತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಅವರ ಮಾರ್ಗಸೂಚಿಯಂತೆ ನಡ್ಕೊಂಡು ಹೋಗ್ತೀನಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚನ್ನರಾಯಪಟ್ಟಣ ಟಿಎಪಿಸಿಎಂಎಸ್ ಚುನಾವಣೆ 14 ನಿರ್ದೇಶಕ ಸ್ಥಾನಗಳ ಪೈಕಿ ಎ ತರಗತಿಯಿಂದ ಜೆಡಿಎಸ್ನ 6 ಮಂದಿ ನಿರ್ದೇಶಕರು ಅವಿರೋಧ ಆಯ್ಕೆ. ರಾಜ್ಯ ಮಾರಾಟ ಮಹಾಮಂಡಲ ನಿರ್ದೇಶಕ ಸಿಎನ್ ಪುಟ್ಟಸ್ವಾಮಿ ಗೌಡ, ವಕೀಲ ಬಿಎನ್ ಬೋರೇಗೌಡ, ಪರಮಕೃಷ್ಣೇಗೌಡ, ಎಚ್ಆರ್ ವೆಂಕಟೇಶ್ ಮೂರ್ತಿ, ತೋಟಿ ನಾಗರಾಜ್, ನೆಟ್ಟಿಕೆರೆ ನಾಗರಾಜ್ ಅವಿರೋಧ ಆಯ್ಕೆ. ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿ ಚನ್ನರಾಯಪಟ್ಟಣ ತಾಲೂಕು ಜಿಲ್ಲೆಗೆ 2ನೇ ಸ್ಥಾನ.
ಇದು ನಮ್ಮ ಹೆಮ್ಮೆ ಎಂದ ತಾಲೂಕು ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಲ್ಪಿ ಪ್ರಕಾಶ್ ಗೌಡ ಅಭಿಮತ. ನುಗ್ಗೇಹಳ್ಳಿಯಲ್ಲಿ ನಡೆದ ಗ್ಯಾರಂಟಿ ಯೋಜನೆ ಹೋಬಳಿ ಸಭೆಯಲ್ಲಿ ಹೇಳಿಕೆ. ರಾಜ್ಯ ರೈತರನ್ನ ಉಳಿಸುವ ನಿಟ್ಟಿನಲ್ಲಿ ರೈತರು ಬೆಳೆದ ಬೆಳೆಗಳನ್ನು ಸರ್ಕಾರವೇ ಖರೀದಿಸುವಂತಾಗಬೇಕು ಎಂದ ಬೆಲೆ ಕಾವಲು ಸಮಿತಿ ರಾಜ್ಯ ಕಾರ್ಯದರ್ಶಿ ಶ್ರೀಕಾಂತ್ ಕೆಳಹಟ್ಟಿ. ಪಟ್ಟಣದಲ್ಲಿ ನಡೆದ ತೆಂಗು ಬೆಳೆಗಾರರ ಸಮಸ್ಯೆ ಮತ್ತು ಪರಿಹಾರ ಕುರಿತು ನಡೆಸಿದ ವಿಚಾರ ಸಂಕಿರಣದಲ್ಲಿ ಹೇಳಿಕೆ. ಹಾಗೂ ಟಿಎಪಿಸಿಎಂಎಸ್ ಚುನಾವಣಾ ಕಣದಿಂದ ಹಿಂದೆ ಸರಿದ ಜಾಂಟಿ ರಘು. ಬಿಸಿಎಂ ಬಿ ಕ್ಷೇತ್ರದಿಂದ ಸ್ಪರ್ಧಿಯಾಗಿದ್ದ ಜಾಂಟಿ ರಘು ಕಣದಿಂದ ಹಿಂದೆ ಸರಿದು ಜೆಡಿಎಸ್ ಬೆಂಬಲಿತ ಕುಂಬಾರಹಳ್ಳಿ ರಮೇಶ್ಗೆ ಬೆಂಬಲ. ಸಿಎನ್ ಪುಟ್ಟಸ್ವಾಮಿ ಗೌಡರ ಮನವೊಲಿಕೆಯಿಂದ ರಘು ಕಣದಿಂದ ನಿವೃತ್ತಿ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ವಾರ್ತೆಯಲ್ಲಿ. ನಮಸ್ಕಾರ.